ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಹೆಂಗಿದೆ ಓಪನಿಂಗ್ ಥ್ರಿಲ್? ನಿಮ್ ಜೊತೆ ಮೈ ಪೆಂಟಿಂಗ್ ಸ್ಲೋ ಬೇಸ್ನ ಕೇಕೋ ಜವರ. ಹೈ ಗೈಸ್, ಇವತ್ತು ನಾವು ಹೋಗ್ತಾ ಇರೋದು ಬಿಟ್ಬಿಟ್ಟು ವೇಳಂಗಣಿ. ಏನಂದ್ರೆ ನನ್ನ ಜೊತೆ ಇಷ್ಟ ದಿನ ಒಂದ್ 4-5 ಮೆಂಟ್ಲುಗಳಿತ್ತು. ಇವಾಗ ಮೆಂಟ್ಲುಗಳಿಲ್ಲ. ಬೇರೆ ಮೆಂಟ್ಲುಗಳಿತ್ತಲ್ಲ ನನ್ನ ಜೊತೆ. ಹೊಸ ಮೆಂಟ್ಲು, ನಮ್ಮ ಅಕ್ಕ ಮೆಂಟ್ಲು. ಈ ವ್ಲಾಗ್ ಅಕ್ಕ ನಾನು ಒಬ್ನೇ, 1 man army ಒಬ್ನೇ ಮಾಡೋದು. ನಮ್ಮ ಕ್ಯಾಮ್ರಾಮನ್ ನಮ್ಮ ತಮ್ಮ ಬೇರೆ ಇದ್ದಾನೆ. ಸೊ ಏನ್ ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ನಿಮ್ಗೆ ವೇಳಂಗಣಿ ಸ್ಪಾಟ್ ಎಲ್ಲ ನಿಮ್ಗೆ ಸುತ್ತಿ ತೋರಿಸ್ತೀವಿ. ಅಲ್ಲಿರೋ ಫುಡ್ ಎಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿ ತೋರಿಸ್ತೀವಿ. ವೇಳಂಗಣಿ ಪ್ಲಸ್ ತಂಜಾವೂರ್ ಹೋಗೋದು. ಕಾಮಿಡಿ ಇರತ್ತಾ ಗೊತ್ತಿಲ್ಲ, ಪ್ಲೇಸ್ ಇನ್ನ ಸ್ವಲ್ಪ ನೋಡ್ತೀವಿ. ನೀವು ಸ್ವಲ್ಪ ಎಂಜಾಯ್ ಮಾಡಿ, ಚೆನ್ನಾಗಿರತ್ತೆ ನೋಡಿ. ಚೆನ್ನಾಗಿಲ್ಲ ಅಂದ್ರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಖಕ್ಕೋಸ್ಕರ ನೋಡ್ಬಿಟ್ಟು ಏನೋ ಒಂದು ಮಾಡಿ. ನೀವು ಈ ತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ಗೆ ಸ್ವಲ್ಪ ಎನರ್ಜಿ ಕೊಟ್ರೆ ಈ ತರನೇ ಇನ್ನೂ ಒಂದು ಜಾಸ್ತಿ ವಿಡಿಯೋ ಮಾಡ್ತೀವಿ. ಫಸ್ಟ್ ಇವತ್ತು ನಾವು ಹೋಗೋದು ಬಂದ್ಬಿಟ್ಟು ಇಲ್ಲಿಂದ ತಂಜಾವೂರ್ಗೆ ಒಂದು ಟ್ರೈನ್ ಐತೆ. ತಂಜಾವೂರಿಂದ ಇಲ್ದ್ಬಿಟ್ಟು ಅಲ್ಲಿಂದ ವೇಳಂಗಣಿಗೆ ಬೇರೆ ಟ್ರೈನ್ ಐತೆ. ಸೊ ಮಾರ್ನಿಂಗ್ 5 to 5 o'clock ಇಲ್ಲಾಂದ್ರೆ 5:30 ಆ ತರ ಹೋಗ್ಬಿಟ್ಟು ನಾವು ತಂಜಾವೂರಿಗೆ ಡ್ರಾಪ್ ಆಗ್ತೀವಿ. ತಂಜಾವೂರಿಂದ ವೇಳಂಗಣಿಗೆ ಒಂದು ಟ್ರೈನ್. ಸೊ ಫಸ್ಟ್ ವೇಳಂಗಣಿಗೆ ಹೋಗೋದು. ವೇಳಂಗಣಿಗೆ ಏನಕ್ಕೆ ಹೋಗ್ತಿದ್ದೀವಿ ಅಂದ್ರೆ, ಚಿಕ್ಕ ವಯಸ್ಸಿಂದ ಅವಾಗ ಹೋಗೋದು ನಮ್ಗೆ ಅಭ್ಯಾಸ. ಲೈಕ್ ಆಯ್ತು, ಒಂದು 3 years ಆಯ್ತು ವೇಳಂಗಣಿಗೆ ಹೋಗ್ಬಿಟ್ಟು ವೇಳಂಗಣಿ ಎಲ್ಲ ಸುತ್ತ ನೋಡ್ಬಿಟ್ಟು, ಅಲ್ಲಿ ಮೀನೆಲ್ಲ ಇಸ್ಕೊಂಡು ತಿಂದ್ಬಿಟ್ಟು, ಅಲ್ಲಿಂದ ಬಿಡುವಾಗ ನೆಕ್ಸ್ಟ್ ತಂಜಾವೂರು ಪೆರಿಯ ಕೊಯ್ಲಿಗೆ ಹೋಗ್ತೀವಿ. ತಂಜಾವೂರು ಕೊಯ್ಲು ಬರೋದನ್ನ ಹೋಗ್ಬಿಟ್ಟು ತಂಜಾವೂರು ಬಗ್ಗೆ ಸ್ವಲ್ಪ ಹಿಸ್ಟ್ರೀಸ್ ಎಲ್ಲ ಬಿಟ್ಟು ಹೇಳ್ತೀನಿ. ವೇಳಂಗಣಿದು ಹಿಸ್ಟ್ರೀಸ್ ಐತೆ, ಸ್ವಲ್ಪ ಎಲ್ಲ ಮಿಸ್ಟ್ರೀಸ್ ಆಗಿರ್ತೈತೆ, ಹೇಳ್ಬಿಟ್ಟು ಮಾಡೋಣ. ಸರಿ, ಟ್ರೈನ್ ಹತ್ರ ಹೋಗ್ಬಿಟ್ರೆ ಒಂದ್ಸರಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. We are on the railway station. ಇನ್ನೊಂದು ಕಾಣಿಸ್ಕೋ. ಹಲೋ, ನಾನು ಕ್ಯಾಮ್ರಾಮನ್. ಕ್ಯಾಮ್ರಾಮನ್ ಅವನೇ ಇಂಟ್ರಡಕ್ಷನ್ ಕೊಡ್ತಾನೆ ನೋಡಿ. ಇಂಟ್ರಡಕ್ಷನ್ ಸಾರಿ. S1 ಅದು ನೆಕ್ಸ್ಟ್. ಅದೇ ಯಾವುದೋ ಕನ್ಸ್ಟ್ರಕ್ಷನ್ ವರ್ಕ್ಸ್ ನಡೀತೈತೆ. ಇವಾಗ ನಾನು ಕಾಣಿಸ್ತಿದ್ದೀನಲ್ಲ, ಏನೋ. ಇವಾಗ ರೈಲ್ವೆ ಸ್ಟೇಷನ್ ರೀಚ್ ಆಗ್ಬಿಟ್ರಿ. ಇನ್ನೇನು ಮೇಲೆ ಹೋಗೋದಲ್ಲ, ಕೆಳಗಡೆ ಹೋಗೋದು. ನಮಗೆ ಹೇಳ್ಬೇಕಾದ್ರೆ ಭಯ ಆಗ್ತೈತೆ. ಎಲ್ಲಿ ಯಾವನ್ ಬಾಂಬ್ ಹಾಕ್ತಾನೋ, ಪಾಕಿಸ್ತಾನ ಅವ್ರು ಬಾಂಬ್ ಹಾಕ್ತಾರೋ ಅಂದ್ಬಿಟ್ಟು ವಾರ್ ಬೇರೆ ನಡೀತೈತೆ. ಈ ಟೈಮಾಗ ಬೇರೆ ಟ್ರಿಪ್ ಹೋಗ್ತಾ ಇದೀವಿ. ಮೀನ್ಸ್ ಹೇಳ್ಬೇಕಾದ್ರೆ ನಾವು 6 months ಬ್ಯಾಕೆ ನಾವು ಇದು ಟಿಕೆಟ್ ಎಲ್ಲ ಬುಕ್ ಮಾಡ್ಬಿಟ್ರಿ. ಸೊ ನಮ್ಗೆ ಈ ವಾರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ. ಹೋಗಿದಂದ್ರೆ ಟಿಕೆಟ್ ವೇಸ್ಟು, ಹೋದ್ರೆ ಜೀವ ವೇಸ್ಟು. ಯಾವ್ದು ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಕ್ಕ, ನಮ್ಮ ಅಕ್ಕ ನೋಡ್ತೀರಾ, ತುಂಬಾ ಬೆಳ್ಳಿಗಿರ್ತಾರೆ ನೋಡಿ. ನೋಡ್ದಾ, ಇರೇ ನಮ್ ಸಿಸ್ಟರ್. ಎಡಿಟಿಂಗ್ ಕಟ್ ಮಾಡ್ಬೇಕಾದ್ರೆ ಅದೇ ಹಾಕೋದು. ಅವ್ರ ಮುಖ ಮಾತ್ರ ಝೂಮ್ ಆಗ್ಬಿಟ್ಟು ಹಾಯ್ ಫ್ರೆಂಡ್ಸ್ ಅಂತ ಆಗ್ಬಿಡು. ಜೋಲ್, ನೀನ್ ಏನಾದ್ರು ಹೇಳ್ತೀರಾ? ಜೋಲ್ ಅವ್ರೆ ಏನ್ ಅನ್ಬೇಕು? ವೇಳಂಗಣಿಗೆ ಹೋಗ್ತೀವಿ, ಎಂಜಾಯ್ ಮಾಡ್ತೀವಿ ಅಷ್ಟೇ, ವ್ಲಾಗ್ ಮಾಡ್ತೀವಿ. ಇದಕ್ಕೆ ನಾನು ಮಾಡಲ್ಲ. ಅಲ್ಲ, ವೇಳಂಗಣಿಗೆ ಹೋಗ್ತೀವಿ ಅಂತೆ, ಎಂಜಾಯ್ ಮಾಡ್ತೀವಿ ಅಂತೆ ಅಷ್ಟೇ ಹೇಳ್ತಾವನೆ. ಹೌದು. ಏನ್ ಮಾಡ್ತೀವಿ ಹೋಗ್ಬಿಟ್ಟು ಬೀಚಲ್ಲಿ ಆಟ ಆಡ್ಬಿಟ್ಟು ಸ್ವಲ್ಪ ಕರಿ ಆಗ್ಬಿಟ್ಟು ಮನೆಗ್ ಬರೋದು. ತಿರ್ಗಾ ಕಾಲೇಜ್ ನೋಡ್ಕೊಳ್ಳಿ ನಾವು ಫೇಸ್ ನೋಡ್ಕೊಳ್ಳಿ. ಇವಾಗಲೇ ಅಲ್ಲಿ ಹೋಗ್ಬಿಟ್ಟು ಬಂದ್ಮೇಲೆ ನೋಡಿ, ಇದಕ್ಕಿಂತ ಇನ್ನ ಡಾರ್ಕ್ ಆಗ್ಬಿಡ್ತೀವಿ. ಅಷ್ಟು ಬ್ಲಾಕ್ ಆಗ್ಬಿಟ್ಟು, ಅಷ್ಟು ಬಿಸಿಲು ಮಾಡಕ್ ಆಗಲ್ಲ. ಹೌದೌದು. ಹೆಂಗೋ ಹಿಂಗ್ ಮಾಡಿ ಬಂದ್ಬಿಟ್ರಿ. ಟ್ರೈನ್ ಒಳಗಡೆ ಬಂದ್ಬಿಟ್ಟು ಎಲ್ಲಾರ್ಗು ಒಂದೇ ಸೀಟ್ ಸಿಕ್ತು, ಬೇರೆ ಬೇರೆ ಸೀಟ್ ಸಿಕ್ಕಿಲ್ಲ. ನಮ್ಮ ಅಕ್ಕದು ಸ್ಮೈಲ್ ಹೇಗಿದೆ ಅಂತ ಕೇಳ್ತಾರಂತೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಬೇಡಿ. ಗೊತ್ತಾಗ್ತಾ ಇದೆ ನನ್ಕ. ನಿಮ್ ಮನ್ಸಾಗ ಏನ್ ಅನ್ಕೊಂಡಿದ್ರೆ ಗೊತ್ತಾಗ್ತೈತೆ. ಆ ಕರ್ಮ ಯಾಕೆ ಕೇಳ್ತೀರಾ ಅಂತ ಇದೀರಲ್ಲ, ನನ್ಗೆ ಗೊತ್ತಾಯ್ತು. ಬಟ್ ಏನ್ ಮಾಡಕ್ ಆಗಲ್ಲ, ಬಂದು ಜೊತೆಗಿದ್ರು ಅಲ್ಲ. ನಾವು ಇವಾಗ ವೇಳಂಗಣಿ ಗಂಟ ಹೋಗ್ತಾ ಇದೀವಿ. ಅಲ್ಲಿ ನಮ್ಮನ್ನ ಅಲ್ಲೆಲ್ಲಾದ್ರೂ ಬಾಂಬ್ ಆಗ್ಬಿಟ್ಟು ನಮ್ಮನ್ನ ಸಾಯಿಸ್ಬಿಟ್ರೆ, ಮೀನ್ಸ್ ಬ್ಯಾಂಗ್ಳೂರಾಗೆ ಬಾಂಬ್ ಹಾಕ್ತಾರೆ. ಬಿಕಾಸ್ ಬ್ಯಾಂಗ್ಳೂರಾಗೆ ಇಸ್ರೋ ಅದು ಇದೆಲ್ಲ ಇದೆಯಲ್ಲ. ಸೊ ನಾವ್ ಏನಕ್ಕೆ ಬ್ಯಾಂಗ್ಳೂರಿಂದ ಹೋಗ್ತಿದೀವಿ ಅಂದ್ರೆ, ನಮ್ ಫ್ಯಾಮಿಲಿಯಾಗ ಒಬ್ರಾದ್ರೂ ಜೀವನವಾಗಿ ಇರ್ಬೇಕು.
ಅದಕ್ಕೆ ನಾನು ನಮ್ ತಮ್ಮ ಬಂದ್ಬಿಟ್ರಿ. ನಮ್ ತಂಗಿ, ನಮ್ಮ ಅಪ್ಪ, ನಮ್ಮಮ್ಮ ಅಲ್ಲಿದ್ದಾರೆ. ನಮ್ಮ ಅಕ್ಕ ಅವ್ರ ಅಮ್ಮ ಅಪ್ಪ, ಆ ಅಮ್ಮ ಅಕ್ಕ ತಂಗಿ ಅಲ್ಲಿದ್ದಾರೆ. ಯಾರು ಹೋದ್ರು ನಮ್ ಫ್ಯಾಮಿಲಿಗೆ ಒಂದದು ಇರ್ಬೇಕಲ್ಲ, ಜನರೇಷನ್ ಬೆಳಿಬೇಕಲ್ಲ, ಅದಕ್ಕೆ ಅನ್ಬಿಟ್ಟು ನಾವ್ ಎಸ್ಕೇಪ್ ಆಗಿ ಬಂದ್ಬಿಟ್ರಿ. ಸರಿ ಹೋಗ್ಬಿಟ್ಟು ಇವಾಗ ಎಲ್ಲ ಊಟ ಎಲ್ಲ ತಿನ್ಬಿಟ್ಟು ಮಲಗ್ಬಿಟ್ಟು ನಾಳೆ ಬೆಳಿಗ್ಗೆ ಎದ್ದೊಳ್ಬಿಟ್ಟು ತಿರ್ಗಾ ಹೋಗುವಾಗ ಒಂದ್ ಬ್ಲಾಗ್ ಮಾಡ್ಕೊಂಡು, ಇವಾಗ ನೈಟು ಈ ಕ್ಯಾಮ್ರಾ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿಲ್ಲ, ಬೆಳಿಗ್ಗೆ ಆದ್ಮೇಲೆ ಕ್ಲಾರಿಟಿ ಸೂಪರ್ ಆಗಿರತ್ತೆ. ಅವಾಗ ನಿಮ್ಗೆ ಫೋನ್ ಮಾಡಿ. ನಮ್ಮ ಅಕ್ಕನೂ ಇವಾಗ ಸರಿ ವ್ಲಾಗ್ ಮಾಡ್ತೀವಿ. ನಮ್ಮ ಅಕ್ಕನೂ ವ್ಲಾಗ್ ಆಗಿ ಬರ್ಬೇಕಂತ ಆಸೆ, ಬಟ್ ಲೈಟಿಂಗ್ ಪ್ರಾಬ್ಲಮ್ ಜಾಸ್ತಿ ಇದೆ. ಅಕ್ಕ ತುಂಬಾ ಬ್ರೈಟ್ ಆಗಿದ್ದಾರೆ ಅಂತೆ, ನಮ್ಮ ಮಾಮ ಹೇಳ್ತಿದ್ದಾರೆ. ಸರಿ ನಾಳೆ ಹೇಳ್ತೀವಿ ಬಿಡಿ. ಹಾಯ್ ಗೈಸ್, ವೆಲ್ಕಮ್ ಟು ಮಾತಾಡಕ್ ಬರಲ್ಲ. ನಿನ್ನೆ ವೇಲಾಂಗಣಿಗೆ ಟ್ರೈನ್ ಅಲ್ಲಿ ಮಾತಾಡ್ತಾ ಇದ್ರಿ, ಇವತ್ತು ವೇಲಾಂಗಣಿಗೆ ಬಂದ್ಬಿಟ್ರಿ. ಇಲ್ಲೂ ರೂಮ್ ಎಲ್ಲ ಸಿಕ್ಕಿಲ್ಲ, ಅದಕ್ಕೆ ರೂಮ್ ಎಲ್ಲ ಹುಡುಕಿ ಯಾವ್ದೋ ಒಂದೊಂದು ರೂಮ್ ಸಿಕ್ಕಿ ನೀರಾಡ ಆಗಡಿ ಎಲ್ಲ ಮಲ್ಕೊಂಡ್ಬಿಟ್ರಿ, ಟಯರ್ಡ್ ಆಗ್ಬಿಡ್ತು. ಅದಕ್ಕೆ ವ್ಲಾಗ್ ಎತ್ತಿಲ್ಲ. ಇವಾಗ ನೈಟ್ ಫ್ರೀ ಆಗಿದೀವಿ, ತಿರ್ಗಾ ಹೋಗ್ತಾ ಇದೀವಿ ಅಂದ್ಬಿಟ್ಟು ಒಂದು ವ್ಲಾಗ್ ಸ್ಟಾರ್ಟ್ ಮಾಡೋದಂತ ತಿರ್ಗಾ ಎತ್ಕೊಂಡ್ರಿ. ಆಕ್ಚುಲಿ ವೇಲಾಂಗಣಿ ಅಂದ್ರೆ ತುಂಬಾ ಇಷ್ಟ. ಯಾವಾಗ ಇಲ್ಲಿ ಬರ್ಬೇಕಂತ ಒಂದು ಆಸೆ ಇರ್ತು. ವರ್ಷಕ್ಕ ಒಂದ್ಸಲ ಇಲ್ಲಿ ಬರ್ತಾ ಇದ್ರಿ ನಮ್ ತಾತ ಇರುವಾಗ. ಇವಾಗ ನಮ್ ತಾತ ಒಂದು 2019 ಕೋವಿಡ್ ಟೈಮ್ ಆಗ ತೀರೋದ್ರು. ಅವಾಗಿಂದ ಯಾರು ಜಾಸ್ತಿ ಟೈಮ್ ಬರ್ತಾ ಇದ್ದಿಲ್ಲ. ಅದಕ್ ಮುಂಚೆ ಎಲ್ಲ ಯಾವಾಗೂ ಬರ್ತಾ ಇದ್ರಿ, ವರ್ಷಕ್ಕ ಒಂದ್ಸಲ ಆದ್ರೂ ಬಂದ್ಬಿಡ್ತಾ ಇದ್ರಿ. ಇವಾಗ ಹಂಗೆ ಬ್ರೇಕ್ ಆಗ್ತಾ ಇತ್ತು, ಅದಕ್ಕೆ ಈ ಸತಿ ಏನಾದ್ರು ಆಗ್ಲಿ ಹೋಗ್ಬಿಡೋಣ ಅನ್ಬಿಟ್ಟು. ಬಟ್ ಏನ್ ಗೊತ್ತಾ ಗೈಸ್, ಯಾವಾಗ ನಾವ್ ವೇಲಾಂಗಣಿಗೆ ಬರ್ತೀವೋ ಅವಾಗಲ್ಲ ನಮ್ ಮನೆಯಲ್ಲಿ ಯಾವ್ದೋ ಒಂದ್ ಡೆತ್ ನಡೀತೈತೆ. ನಮ್ ದೊಡ್ಡಮ್ಮ, ನಮ್ ತಾತ, ನಮ್ ಇನ್ನೊಂದ್ ತಾತ, ಯಾವಾಗ ವೇಲಾಂಗಣಿಗೆ ಬರ್ತೀವೋ ಅವಾಗ ಒಂದ್ ಡೆತ್ತು. ಅದಕ್ಕೆ ವೇಲಾಂಗಣಿಗೆ ಬರಕ್ಕೆ ಭಯ ಆಗ್ತೈತೆ. ಈ ಓಲ್ಡನ್ ಪೀಪಲ್ಸ್ ಎಲ್ಲ ಕರ್ಕೊಂಡ್ ಬರಲ್ಲ, ಯಂಗ್ಸ್ಟರ್ಸ್ ನಾವು ಮಾತ್ರ ಬರೋದು. ಇದೆಲ್ಲ ವೇಲಾಂಗಣಿಗೆ ಐತೆ. ಚಿಕ್ಕ ವಯಸ್ಸಾಗ ಆಡ್ತಾ ಇದ್ರಿ, ಚಿಕ್ಕ ವಯಸ್ಸಾಗ ನಾನೆಲ್ಲ ಇಲ್ಲಿ ಕುತ್ಕೊಂಡು ಆಡ್ತಾ ಇದ್ದೆ. ಇವಾಗ பிடிச்சிக்கிட்ட என்னோட கையில. ಕಂಟೆಂಟ್ ಕೊಟ್ಟಿದ್ದೀರಾ? என்னோட கையில என்னடா வேணும்? என்னோட குதிரைய பிடிச்சிக்கிட்ட கை. ಜಯ ಅದು ಇದು ಬಾರಿ. அந்த மூணு ರಿಫ್ಲೆಕ್ಷನ್, ಅದು ಮೂನು, ಅದು ರಿಫ್ಲೆಕ್ಷನ್, ಇದು ನಾನು. ಭೂಮಿದಾಗ ಎರಡು ಮೂನ್ಗಳು ನೋಡಿದೀರಾ? ಅಲ್ಲೊಂದು, ಇಲ್ಲೊಂದು. ಮುಂದು ಗ್ರಾವಿಟಿ ಹೆಂಗಂದ್ರೆ, ಈ ಗ್ರಾವಿಟೇಷನಲ್ ಪುಳ್ಳಿಂದ ಸಮುದ್ರದಾಗ ವೇವ್ಸ್ ಬರುತ್ತೆ. ಪಿಂಡ ಯಾವ ಅರ್ಥವಾಗುತ್ತೆ. ನೇಚರ್ ನೋಡಿದ್ರೇನೆ ಏನ್ ಅನ್ಸ್ತೈತೆ, ಹಾರ್ಟ್ ಗಿಫ್ಟ್. ಈ ಭೂಮಿಯಾಗ ಎಷ್ಟೋ ಜನ ಕ್ರೂರಿಯಾಗಿ, ಒಂಥರ ಕ್ರೂವಲ್ ಆಗಿ ಮನ್ಸಿಟ್ಕೊಂಡಿರ್ತಾರೆ. ಅವರೆಲ್ಲ ಈ ಭೂಮಿಯಾಗ ನಾನೇ ಆಟಿಟ್ಯೂಡ್, ನನ್ ಬಿಟ್ಟು ಬೇರೆ ಯಾರು ನಿಂತ್ಕೊಳಕ್ ಆಗಲ್ಲ ಆತರ ಅನ್ನೋರಲ್ಲ ಬಂದ್ಬಿಟ್ಟು ಈ ತರ ಸಮುದ್ರನ ನೋಡಿದ್ರೆ, ಇಲ್ಲ ಮೌಂಟೇನ್ಸ್, ಈ ನೇಚರ್ ನ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ. ನೇಚರ್ ಒಂದ್ ವಿಷಯ ಹೇಳುತ್ತೆ, ನನ್ಕಿಂತ ಯಾವನು ಇಲ್ಲಿ ದೊಡ್ಡವನಲ್ಲ, ನಾನೇ ಇಲ್ಲಿ ದೊಡ್ಡವನ್ ಅನ್ಬಿಟ್ಟು ನೇಚರ್ ತೋರ್ಸತ್ತೆ. ಅದೆಲ್ಲ ನೋಡ್ಬಿಟ್ಟು ಎಲ್ಲಾರು ಚೇಂಜ್ ಆಗ್ರಿ. ರೌಡಿಸಮ್ ಗಿಡಿಸಮ್ ಎಲ್ಲ ಬಿಟ್ಬಿಡಿ, ಅದೆಲ್ಲ ಯೂಸ್ಲೆಸ್. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಇವಾಗಲ್ಲ ಮನ್ಸಾಗ ಒಂದು ಹಾರ್ಟ್ ಬ್ರೇಕಿಂಗು, ಇಲ್ಲ ಒಂದು ಡಿಪ್ರೆಷನ್ ಆಗಿದ್ರೆ ಈ ತರ ಒಂದ್ ನೇಚರ್ ಬನ್ನಿ, ಕುತ್ಕೊಳ್ಳಿ, ಇದನ್ನ ನೋಡಿ. ಏನಿಲ್ಲ, ಈ ನೇಚರ್ ನೋಡ್ಬಿಟ್ಟು ಇದೆಲ್ಲ ಹೆಂಗ್ ಆಗಿರತ್ತೆ, ಹೆಂಗ್ ಬಂದಿರತ್ತೆ, ದೇವ್ರ ಹೆಂಗ್ ಸೃಷ್ಟಿ ಮಾಡಿರ್ತಾರೆ, ಇದೆಲ್ಲ ಯೋಚನೆ ಮಾಡ್ತಾ ಇದ್ರೇನೆ ಟೈಮ್ ಹೋಗ್ಬಿಡತ್ತೆ. ಹಂಗೆ ನಿಮ್ ಡಿಪ್ರೆಷನ್ ಹೋಗ್ಬಿಡತ್ತೆ. ನೋಡಿ ಜಸ್ಟ್ ಆ ಸೀನ್ ನೋಡಿ ಹೆಂಗೈತೆ, ಕಾಮಿಡಿ ಆಗುತ್ತೆ. ಆ ಮೂನ್ ರಿಫ್ಲೆಕ್ಷನ್ಗು, ಆ ಮೂನ್ಗು ಜನರು ಇದಾರೆ ನೋಡಿ, ಎಷ್ಟು ಹ್ಯಾಪಿನೆಸ್, ಫುಲ್ ಆಫ್ ಹ್ಯಾಪಿನೆಸ್. ಇವೆಲ್ಲ ನನಗೆ ಮೇನ್ಲಿ ಬಂದಿರೋದು ನಮ್ ಅಕ್ಕ ಹಸ್ಬೆಂಡ್, ಮಾಮ ಇವರೆಲ್ಲ ಬಂದ್ಬಿಟ್ಟು ಚರ್ಚ್ ಹೋಗ್ಬೇಕಂತಾನೆ ಬಂದಿದ್ದು. ಬಟ್ ಆ ಚರ್ಚ್ ಅಲ್ಲಿ ಏನಂದ್ರೆ, ಈ ವೇಲಾಂಗಣಿಗೂ ಆ ಚರ್ಚ್ಗೂ ಒಂದ್ ದೊಡ್ಡ ಹಿಸ್ಟ್ರಿನೇ ಇದೆ. ಆ ಹಿಸ್ಟ್ರಿ ಏನಿದೆ ಅಂದ್ರೆ, ನಾವು ಆ ಚರ್ಚ್ ಹೋಗುವಾಗ ನಾನು ಆ ಹಿಸ್ಟ್ರಿ ಹೇಳ್ತೀನಿ. ಆ ಹಿಸ್ಟ್ರಿ ಜೊತೆ ಚಿಕ್ಕ ವಯಸ್ಸಾಗ ಚರ್ಚ್ ಒಳಗಡೆ ಏನೇನ್ ಮಾಡಿದೀವಿ ಅಂದ್ಬಿಟ್ಟು ಅದು ಹೇಳ್ತೀವಿ. ಎಲ್ಲ ತರಲೆ ಕೆಲ್ಸಗಳು ಮಾಡಿದೀವಿ, ನೋಡ್ದೆ ನೀವೇನ್ ಆಗಿದ್ದೀರಾ. ಆಲ್ಮೋಸ್ಟ್ ಒಂದು 20 ಸತಿ ಬಂದಿರ್ತೀನಿ ಬೀಚ್ಗೆ.
ಬೀಚ್ ಫಸ್ಟ್ ಚೆನ್ನಾಗಿತ್ತು, ಆಮೇಲೆ ಸ್ವಲ್ಪ ಜಾಸ್ತಿ ಗಲೀಜ್ ಆಗ್ಬಿಡೈತೆ ಬೀಚ್ ಎಲ್ಲ. ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ, ನೇಚರ್ ನ ಸ್ಪಾಯಿಲ್ ಮಾಡ್ಬೇಡಿ, ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ. ಏನಾದ್ರು ತಿಂತೀರಾ ಅದ್ರಾಗೆ ಹಾಕ್ತೀರಾ, ಚಪ್ಪಲಿ ಬಿಸಾಕೋದು, ಬಟ್ಟೆ ಬಿಸಾಕೋದು. ಇವತ್ತು ಕಣ್ಮುಂದೆನೆ 2 ಮೀನು ಇಲ್ಲೇ ಕರೆ ಹತ್ರ ಬಂದು 2 ಮೀನ್ ಸತ್ತೋಯ್ತು. 2 ಮೀನ್ ತಾನೆ, ಜಾಸ್ತಿ ಮೀನ್ ಬಂದೈತಂತೆ, ನಾನ್ ನೋಡಿಲ್ಲ, ಬಟ್ ನಾನ್ ನೋಡಿದ 2 ಬಂದು ಇಲ್ಲೆಲ್ಲ ಸತ್ತೋಯ್ತು. ಇದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ. ಮೈಕ್ರೋ ಪ್ಲಾಸ್ಟಿಕ್ಸ್ ಎಷ್ಟು ಗಂಟ ಹೋಗೈತೆ ಅಂದ್ರೆ ಡೀಪ್ ಸಿ ಗಂಟ ಹೋಗೈತೆ. ಈ ಚಾಲೆಂಜಸ್ ಡೀಪ್ ಅನ್ಬಿಟ್ಟು ಈ ವರ್ಲ್ಡ್ ಗೆ ಇವಾಗ ಕಂಡಿಡ್ದಿರ ಅಂದ್ರೆ ಡೀಪ್ ಚಾಲೆಂಜರ್ ಡೀಪ್. ಅದ್ರ ಬಿಟ್ಟು ಬೇರೆ ಯಾವ್ದು ಡೀಪ್ ಇನ್ನ ಕಂಡಿಡ್ದಿಲ್ಲ, ಬಟ್ ಇರ್ಬೋದು, ಬಟ್ ಗೊತ್ತಿಲ್ಲ. ಬಟ್ ಆ ಡೀಪ್ ಒಳಗಡೆ ಮನುಷ್ಯನೇ ಹೋಗಕ್ ಆಗಲ್ಲ, ಅಷ್ಟು ಡೀಪ್. ಅಲ್ಲಿರೋ ಪ್ರೆಷರ್ ತೆರಿಯಕ್ಕಾಗಲ್ಲ, ಮನುಷ್ಯರು ಹೋಗಕ್ಕಾಗಲ್ಲ, ಯಾವ ಮೀನು ಹೋಗಕ್ಕಾಗಲ್ಲ. ಸಮುದ್ರದಾಗ ಇಷ್ಟ ದಿನ ಬಾಲ ಮೀನುಗಳು ಹೋಗಕ್ಕಾಗಲ್ಲ, ಜೆಲಿ ಫಿಶ್ ಯಾವ್ದು ಹೋಗಕ್ಕಾಗಲ್ಲ. ಬಟ್ ಅಲ್ಲಿ ಒಂದೇ ಒಂದು ಹೋಗೈತೆ ಅಂದ್ರೆ ಪ್ಲಾಸ್ಟಿಕ್. ಏನು ಕವಸ ಇಲ್ದಿರಾ, ಏನು ಸಬ್ಮರೈನ್ ಇಲ್ಲ, ಸಬ್ಮಿರ್ಸಿಬಲ್ ಇಲ್ದಿರಾ, ಒಂದ್ ಹೋಗೈತೆ ಅಂದ್ರೆ ಪ್ಲಾಸ್ಟಿಕ್. ಸೊ ಪ್ಲೀಸ್ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ. ವರ್ಲ್ಡ್ ವಿತೌಟ್ ಪ್ಲಾಸ್ಟಿಕ್ಸ್. ಅವಾಗ ನೀನ್ ಹೇಳೋದ್ ನೋಡಿದ್ರೆ ನಿನ್ ಮದುವೆ ಮಾಡ್ಕೊಂಡು ಅಷ್ಟು ಕಷ್ಟ ಪಡ್ತಿದ್ಯಾ? ಹೇಳಿ ಮೇಡಮ್, ನಿಮ್ ಲೈಫ್ ಹೆಂಗ್ ಹೋಗ್ತೈತೆ ಹೇಳಿ ಮೇಡಮ್, ಹೇಳಿ ಮೇಡಮ್. ಒಂದು ಗ್ರೂಪ್ ಆಫ್ ಹುಡುಗಿ ಬಂದ್ಬಿಟ್ಟು ನೋಡ್ಬಿಟ್ಟು ನಮ್ನ ನೋಡಿ, ಅಲ್ಲಿ ಯಾರೋ ಯೂಟ್ಯೂಬರ್ ಹೋಗ್ತಾರಂತವ್ರೆ. யாரோ ஒரு பொண்ணு இப்படி போச்சா, நம்மள பாத்தீங்கன்னா போச்சு. அப்பமா அவங்க போயிட்டு சீரியஸ் சம்மடி யூடியூபர்ஸ் அப்படின்னாங்க. அவங்க எல்லாம் குரூப்பா பாத்துக்கிறாங்க. ಹೇಳಕ್ ಮರ್ತೋಗ್ಬಿಟ್ಟೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಬಟನ್ ನ ಸ್ವಲ್ಪ ಒತ್ತಿ. ವೆಲ್ಕಮ್ ಟು ಮಿಸ್ಟರ್ ಕ್ರಿಮಿನಲ್ ಬ್ಲಾಗ್ಸ್.